ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 34ನೇ ಅಧ್ಯಾಯ 18ರಿಂದ. ಕೀರ್ತನೆಗಳು 34ನೇ ಅಧ್ಯಾಯ 18ರಿಂದ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ದೇವರ ನಮಗೆ ಸ್ತೋತ್ರ. ಆದರೆ ನಮ್ಮ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತು ತಪ್ಪು ಮಾಡಿದಾಗ, ದೇವರೇ, ನಾನು ತಿಳಿಯದೆ ತಪ್ಪು ಮಾಡಿದ್ದೇನೆಪ್ಪ, ನನ್ನನ್ನು ಕ್ಷಮಿಸೋ, ನಿನ್ನ ಕೋಪಾಗ್ನಿಗೆ ಗುರಿ ಮಾಡಬೇಡ ಸ್ವಾಮಿ, ನರಕಕ್ಕೆ ತಳ್ಳಬೇಡ, ಶಿಕ್ಷೆಗೆ ಒಳಪಡಿಸಬೇಡ ಅಂತೇಳಿ ಮನಪೂರ್ವಕವಾಗಿ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದರೆ ಅಂಥವರ ಪ್ರಾರ್ಥನೆ ನಿಜವಾಗಿ ಯಥಾರ್ಥವಾಗಿ ದೇವರಲ್ಲಿ ಭಯ ಭಕ್ತಿ ಇರುವುದಾದರೆ, ಖಂಡಿತ ದುಃಖ ಪಡುವುದಾದರೆ, ಅವರ ಮನಸ್ಸನ್ನು ನೋಡಿ ದೇವರು ಮತ್ತೆ ಆ ಪಾಪಗಳಿಂದ ಬಿಡುಗಡೆ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮುಂದೆ ಕೀರ್ತನೆ 51ರಲ್ಲಿ ಕೂಡ ಇದನ್ನೇ ನಾವು ನೋಡ್ಬೋದು. ಅನೇಕರನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದನ್ನು ಕೂಡ ನಾನು ಮಾಡುತ್ತಾ ಇರುವುದನ್ನು ಕೂಡ ದೇವರು ನೋಡಬಹುದು. ಆದರೆ ಸುಮ್ಮನೆ ನನ್ನೊಂದು ಪಾಪಗಳು ಕ್ಷಮಿಸಿದರೆ ಸಾಕು, ನಾನು ಪಾಪವನ್ನು ಬೇಡಿಕೊಳ್ತಾ ಇದ್ದೇನೆ, ದೇವರಿಗೆ ಒಪ್ಪಿಸ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತೇಳಿ ತಿಳಿದು ಮತ್ತು ಪಾಪ ಮಾಡ್ತಲೇ ಹೋದರೆ ಖಂಡಿತವಾಗಿ ದೇವರು ಕೋಪದ ಮುಖವುಳ್ಳವನಾಗಿದ್ದಾನೆ. ಪಾಪವನ್ನು ಕ್ಷಮಾಪಣೆ ಮಾಡುವುದಿಲ್ಲ. ಅದಕ್ಕೆ ಮುರಿದ ಮನಸ್ಸುಳ್ಳವರಿಗೆ, ಅದಕ್ಕೆ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನದಲ್ಲಿ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಡು, ಹಾಗಾದರೆ ಮಾತ್ರ ನಿನಗೆ ಕರುಣೆ ದೊರಕುವುದು. ಒಪ್ಪಿಕೊಂಡು ಬಿಟ್ಟರೆ, ಪುನಃ ಅದನ್ನೇ ಮಾಡ್ತಾ ಹೋದರೆ, ಪ್ರಾರ್ಥನೆ ಮಾಡಿದರೆ, ಏನೇ ಮಾಡಿದರೂ, ಎಷ್ಟೇ ವಾಕ್ಯಕ್ಕೆ ನಾವು ವಿಧೇಯರಾದರೂ ಕೂಡ ಖಂಡಿತವಾಗಿಯೂ ದೇವರು ಮುರಿದ ಮನಸ್ಸನ್ನು ಅಲ್ಲಿ ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ ಅಂತಾದರೆ ನೆರವಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹಾಗೆ ಸಂಪೂರ್ಣ ಪಶ್ಚಾತ್ತಾಪ ಪಟ್ಟಾಗ, ಪಾಪದಿಂದ ಶಿಕ್ಷೆಗೆ ಒಳಪಟ್ಟಾಗ, ನಮ್ಮ ಜೀವಮಾನವೇ ನಮಗೆ ಬೇಡಪ್ಪ, ಯಾಕೆ ಕಷ್ಟ ಸಂಕಟ ದುಃಖಗಳಿಂದ ಪಾಪಗಳನ್ನು ಅರ್ಥ ಮಾಡಿಕೊಂಡು ದೇವರಿಗೆ ಒಪ್ಪಿಸಿ ಮತ್ತೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹೋದರೆ, ಕುಗ್ಗಿ ಹೋದರೆ, ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಅಲ್ಲಿ ಏನು ಮಾಡ್ತಾನೆ, ಆ ರೀತಿ ಅಂಥವ್ರನ್ನ ಉದ್ಧಾರ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಒಂದು ಮನೆ ಕಟ್ಟುವುದಾದರೆ, ಕೈಯಲ್ಲಿ ಇದ್ದಷ್ಟು ದುಡ್ಡು ಮಾತ್ರ ಅಲ್ಲ, ಇನ್ನು ಆ ಕಡೆಗೆ ಅವರ ಬೆಳ್ಳಿಯ ಬಂಗಾರಗಳನ್ನ ಏನೇನು ಅಡವಿಡೋದು, ಇದ್ದ ಆಸ್ತಿಯನ್ನು ಮನೆಗಾಗಿ ಬ್ಯಾಂಕಿಗೆ ಅವರಿಗೆ ಇವರಿಗೆ ಬರೆದು ಕೊಡೋದು ಅಥವಾ ಬೇರೆಯವರಿಗೆ ಬರೆದು ಕೊಡುವಂಥದ್ದು, ಅಲ್ಲಿ ಇಲ್ಲಿ ಬಡ್ಡಿಗೆ ಸಾಲ ಮಾಡುವಂಥದ್ದು, ದೊಡ್ಡ ಒಂದು ಮನೆಯನ್ನು ಕಟ್ಟುವಂಥದ್ದು, ಅದು ಭಾಳ ದೊಡ್ಡದಾಗಿರ್ತದೆ. ಕಡೆಗೆ ಏನಾಗ್ತದೆ, ಪೇಂಟಿಂಗ್ ಹೊಡುತ್ತಾರೆ, ಅದಕ್ಕೂ ಗೃಹ ಪ್ರವೇಶಕ್ಕೂ ಕೂಡ ಎಷ್ಟೆಷ್ಟೋ ಸಾಲ ಮೂಲ ಮಾಡಿ ಗೃಹ ಪ್ರವೇಶ ಮಾಡ್ತಾರೆ. ಆ ಹೋಮ ಈ ಹೋಮ, ಆ ಪೂಜೆ ಈ ಪೂಜೆ ಅಂತೇಳಿ ಮಾಡ್ತಾರೆ. ಕಡೆಗೆ ಸ್ವಲ್ಪ ದಿವಸ ಮಾತ್ರ ಭಾಳ ಚೆನ್ನಾಗಿ ಬಂದವರು ಹೇಳ್ಬೋದು, ಭಾಳ ಚೆನ್ನಾಗಿ ನೀನು ಮನೆ ಕಟ್ಟಿದ್ಯಪ್ಪ, ಭಾಳ ಚೆನ್ನಾಗಿ ಮಾಡಿದ್ಯಾ, ಭಾಳ ಚೆನ್ನಾಗಿದೆ ಅಂತ. ಆದರೆ ಅದರ ಹಿಂದಿನ ಕಷ್ಟ ಅವರಿಗೆ ಗೊತ್ತಿಲ್ಲ. ಆದರೆ ಸರಿಯಾಗಿ ದೇವರನ್ನು ಅರಿತವ್ರಾದ್ರೆ ಹೇಳ್ತಾರೆ, ನೋಡಪ್ಪ, ಮುಂದೆ ನಿನಗೆ ಕಷ್ಟ ಬರ್ತದೆ, ಸಂಕಟ ಬರ್ತದೆ, ಈ ರೀತಿ ಸಾಲ ಮೂಲ ಮಾಡಬೇಡ, ಕೈಲಿ ಇದ್ದಿದ್ದಕ್ಕೆ ಮಾತ್ರ ನಿನಗೆಷ್ಟು ಶಕ್ತಿ ಇದ್ದು ಅಷ್ಟಕ್ಕೆ ನೀನು ಮಾಡ್ತಾ ಹೋಗು, ಚಾಪೆ ಇದ್ದಷ್ಟೇ ನಿನ್ನ ಕಾಲು ನೀಡು, ಬೆಡ್ಶೀಟು ಕಂಬಳಿ ಇದ್ದಷ್ಟೇ ಕಾಲು ನೀಡು, ಇಲ್ಲದ್ರೆ ಕಾಲನ್ನು ಮುದುರಿ ಇಟ್ಟುಕೋ, ಈ ರೀತಿ ಹೋಗಬೇಡ ಅಂತ ಒಳ್ಳೆ ತಿಳುವಳಿಕೆ ಇರೋರು ಈ ಮಾತನ್ನು ಹೇಳ್ತಾರೆ. ದೇವರ ನಾಮದಲ್ಲಿ ಜ್ಞಾನ ಇರೋರು. ಇತರರು ಏನು ಮಾಡ್ತಾರೆ, ಅಯ್ಯೋ ಅಲ್ಲಪ್ಪ, ಇದು ನೋಡು, ಅವ್ರ ಮನೆ ಹೀಗಿದೆ, ಇವ್ರ ಮನೆ ಹೀಗಿದೆ, ನಿನ್ನ ಮನೆ ಹೀಗಿರಬೇಕು, ನಮ್ಮ ಮನೆ ಹೀಗಿರಬೇಕು ಅಂತ. ಅದರಲ್ಲಿಯೂ ಗಂಡಂದಿರಿಂದ ಜಾಸ್ತಿ ಸ್ತ್ರೀಯರು ಗಂಡಂದಿರನ್ನ ಪೀಡಿಸಿ ಈ ರೀತಿ ಮಾಡುವಂಥದ್ದು.
ಹಾಗೆ ಅವುಗಳು ಕೂಡ ಆದಾಮನನ್ನು ಕೆಡಿಸಿದ್ದು ಇದೇ ರೀತಿ. ಹೌದು, ಅದು ಇವತ್ತು ಕೂಡ ಹಾಗೆ ನಡೀತಾ ಇದೆ. ಆಮೇಲೆ ಸ್ವಲ್ಪ ದಿವಸ ಆಗ್ಬೋದು, ಆಮೇಲೆ ಏನು ಮಾಡ್ತಾರೆ, ಒಂದು ಕಡೆಯಿಂದ ಬ್ಯಾಂಕ್ ನೋಟಿಸ್ಗಳು ಬರ್ತಾರೆ, ಕೈ ಸಾಲ ಕೊಟ್ಟವರು ಬರ್ತಾರೆ, ಬಡ್ಡಿಯವರು ಬರ್ತಾರೆ. ಅಯ್ಯೋ ನನಗೆ ಯಾಕೆ ಬೇಕಪ್ಪ ಅಂತ ಆಗ ಮನೆಯಲ್ಲಿ ಗಂಡ ಹೆಂಡತಿಗಿರಿ ಜಗಳ ಆಗ್ತದೆ. ಕಡೆಗೆ ಪರಿಸ್ಥಿತಿ ಅದನ್ನು ಮಾರುವಂಥ ಪರಿಸ್ಥಿತಿಯು ಬರ್ತದೆ. ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಬ್ಯಾಂಕಲ್ಲಿ ಸಾಲ ಮಾಡಿ ನೋಟಿಸ್ ಬರ್ತದೆ, ಹರಾಜು ನೋಟಿಸ್ ಬರ್ತದೆ, ಮನೆಗೆ ಬೀಗ ಹಾಕಿ ಮನೆಯನ್ನೇ ಬಿಟ್ಟು ತೊರೆಯುತ್ತಾರೆ. ಕೋರ್ಟ್ ಅವರು ಬಂದು ಆ ಮನೆಯನ್ನು ಹರಾಜು ಹಾಕ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕಾರಣ ಏನು? ಕುಗ್ಗಿ ಹೋದವರನ್ನ ಒಂದು ವೇಳೆ ಅದಕ್ಕಾಗಿ ಅಂದರೆ ದೊಡ್ಡದಕ್ಕಾಗಿ ಅಲ್ಲವೇ ಅಲ್ಲ, ಖಂಡಿತವಾಗಿಯೂ ಕುಗ್ಗಿ ಹೋಗಿ ಪಶ್ಚಾತ್ತಾಪ ಪಟ್ಟು ದೇವರೇ ನಾನು ತಪ್ಪು ಮಾಡಿದ್ದೇನೆ, ಇನ್ನು ಮುಂದೆ ಇಂಥ ತಪ್ಪು ಮಾಡುವುದಿಲ್ಲ ಅಂತ. ಇದು ಮನೆ ವಿಚಾರ. ಕೆಲವರು ಮದುವೆ ವಿಚಾರದಲ್ಲಿ ಕೂಡ ನಾನಾ ರೀತಿ ಹೀಗೆಲ್ಲ ಮಾಡಿ ಭಾಳ ಸಂತೋಷ ಇದ್ದು ಕಡೆಗೆ ಅದು ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾಗ್ತಾರೆ. ಅದು ಒಂದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ದೇವರ ಎಲ್ಲ ವಾಕ್ಯಗಳಿಗೂ ತಿಳ್ಕೊಂಡು ಮತ್ತು ಇನ್ನೊಬ್ಬರ ಮನಸ್ಸು ನೋಯಿಸುವಂಥದ್ದು ನಾನಾ ರೀತಿ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದಾಗ ಅಲ್ಲಿಯೂ ಬಹಳ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಆಗ ಅಲ್ಲಿ ಪಶ್ಚಾತ್ತಾಪ ಪಟ್ಟ ದೇವರಲ್ಲಿ ಸಂಪೂರ್ಣ ನಮ್ಮ ಆತ್ಮ, ಶರೀರ, ಪ್ರಾಣವನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ದೇವರೇ ತಪ್ಪಾಯ್ತಪ್ಪ ಕ್ಷಮಿಸು ಅಂಥೇಳಿ ನನಗೆ ಒಂದು ಸಹಾಯ ಮಾಡು, ನನಗೆ ಜ್ಞಾನವನ್ನು ಕೊಡು, ನನಗೆ ಜೀವ ಮಾರ್ಗವನ್ನು ತೋರಿಸಪ್ಪ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ಹೋದಾಗ ಹಾಗೆ ಕುಗ್ಗಿ ಹೋದವರನ್ನ ದೇವರು ಎಂದಿಗೂ ಬಿಡುವರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲ ಇದು ಇವತ್ತು ಅನೇಕರು ಏನು ಕೈಯಲ್ಲಿ ದುಡ್ಡಿಲ್ಲದ್ರೆ ಅಲ್ಪ ಸ್ವಲ್ಪ ಇದ್ದರೆ ದೊಡ್ಡ ದೊಡ್ಡ ವಾಹನಗಳನ್ನ ತೆಗೆದು ಬಾಡಿ ಕೊಟ್ಟು ಸಂಪಾದನೆ ಮಾಡ್ತೇನೆ ಅಂತ ನೋಡ್ತಾರೆ. ಅಲ್ಲಿ ಬಿದ್ದು ಹೋಗ್ತಾರೆ. ದೇವರ ಚಿತ್ತವನ್ನು ಅರಿತುಕೊಂಡು ಅಥವಾ ಸತ್ಯ ಸುವಾರ್ತೆಯನ್ನು ಯಾರು ಸಾರ್ತಾರೋ, ದೇವರ ಯಾರು ಜ್ಞಾನ ಹೊಂದಿದ್ದಾರೋ, ದೇವರಿಂದ ಯಾರು ಆಯ್ಕೆಯಾಗಿದ್ದಾರೋ ಅವರ ಮುಖಾಂತರ ಎಲ್ಲವನ್ನ ತಿಳಿದುಕೊಂಡು ಮುಂದೆ ಹೋದಾಗ ಮಾತ್ರ ಈ ವಿಷಯಕ್ಕೆ ತಲುಪಬಹುದು. ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಬುದ್ಧ ಇರ್ಬೋದು, ಜೈನ ಇರ್ಬೋದು, ಯಾರ್ಯಾದರೂ ಮಾನವ ಕುಲಕ್ಕೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರು ಅಂದ ಆಯ್ಕೆಗೊಂಡವರ ಮುಖಾಂತರ, ದೇವರಿಂದ ಜ್ಞಾನ ಹೊಂದಿದವರ ಮುಖಾಂತರ, ಸತ್ಯವಾಗಿ ಗದರಿಸುವವರ ಮುಖಾಂತರ ಜ್ಞಾನವನ್ನು ತಿಳಿದುಕೊಂಡು ಆ ಕೆಲಸವನ್ನು ಮಾಡಬೇಕಾಗಿದೆ. ಹಾಗೆ ಅಲ್ಲಿ ಕುಗ್ಗಿ ಹೋಗಿದ್ದವರನ್ನ ದೇವರಿಗೆ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಟ್ಟಾಗ ಅಂಥವರನ್ನ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ. ದೇವರ ನಾಮಕ್ಕೆ ಸ್ತೋತ್ರ. ಇದು ಅನೇಕರ ಸಾಕ್ಷಿಯನ್ನು ಕೇಳ್ಬೋದು, ಹೇಳುತ್ತಲೇ ಇದ್ದಾರೆ. 19 ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ಯೆಹೋವನು ಎಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನೋಡಿ, ನೀತಿವಂತ ಮೊದಲ ಜೀವಿತ ಏನೋ, ಆಮೇಲೆ ದೇವರು ಕರೆದಾಗ, ದೇವರು ದರ್ಶನ ಕೊಟ್ಟಾಗ ನೀತಿವಂತರನ್ನಾಗಿ ಬಾಡಿ ದೇವರನ್ನು ಹಿಂಬಾಲಿಸಲು ಹೋಗ್ತಾ ಇರುವಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು. ಮೀಕ 2ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ಮತ್ತಾಯ 10ನೇ ಅಧ್ಯಾಯದಲ್ಲಿ, ಆಮೇಲೆ 10:34ರಿಂದ 39ರವರೆಗೆ ಓದುವಾಗ ಅಲ್ಲಿ ಒಬ್ಬನಿಗೆ ಅವನ ಮನೆಯವರೇ ಕಡುವೇರಿಗಳಾಗರು. ಅದು ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ತಂದೆ ತಾಯಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿ, ಗಂಡನಿಗೆ ಹೆಂಡತಿ, ಹೆಂಡತಿಯ ಗಂಡ ಅಥವಾ ಇರೋರು, ಅಕ್ಕಪಕ್ಕದವರು, ನೆರೆಯವರು ಸರಿಯಾಗಿ ನೀತಿ ನ್ಯಾಯ ಮಾತನಾಡಿದಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು ಎಲ್ಲ ಬಂದರೂ ಕೂಡ ಆ ನೀತಿವಂತನಿಗೆ ಸಂಭವಿಸುವ ಅನೇಕ ಕಷ್ಟ, ಸಂಕಟ, ದುಃಖಗಳು ಏನೇ ಇದ್ದರೂ ಕೂಡ ದೇವರು ಏನು ಮಾಡ್ತಾರೆ? ಯೆಹೋವನೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಮನೆ ಮಠ ಬಿಡುವಂಥ ಪರಿಸ್ಥಿತಿ ಬರ್ಬೋದು, ಏನು ಇಲ್ಲದ ಆಗ್ಬೋದು, ಪರದೇಶಗಳಾಗ್ಬೋದು, ತಿರುಗಾಡಬೇಕಾಗ್ತದೆ. ಆದರೆ ಅವುಗಳೆಲ್ಲ ಒಂದು ಬಿಡಿಸಿ ದೇವರು ಅವರವರಿಗೆ ಕೊಟ್ಟ ಕೆಲಸವನ್ನು ನೆರವೇರುವಾಗೆ ದೇವರು ಮಾಡ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಪ್ರತಿ ದಿವಸ ವಾಕ್ಯವೆಲ್ಲ ನೆರವೇರುತ್ತಲೇ ಇದೆ. ಅಯ್ಯೋ ನನಗೆ ಹಾಗಾಯ್ತಪ್ಪ, ಹೀಗಾಯ್ತಪ್ಪ ಅಂತೇಳಿ ನಾವು ಖಂಡಿತವಾಗಿ ಅದರಿಂದ ನಾವು ಯೋಚನೆ ಮಾಡಬಾರ್ದು. ಒಂದು ಶಕ್ತಿ ನಮ್ಮನ್ನು ನಡೆಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಆಗ ದೇವರೇ ನಮ್ಮನ್ನು ನಡೆಸುವವರಾಗಿದ್ದಾರೆ. ನೀತಿವಂತರನ್ನು ಮಾತ್ರ, ಅಥವಾ ಈಗಲೇ ಹೇಳಿದಾಗೆ ದೇವರನ್ನು ಅರಿತುಕೊಂಡು ನಾನಾ ರೀತಿ ಪ್ರಾಪಂಚಿಕ ವಿಷಯಕ್ಕೆ ಹೋದರೆ ಅನೇಕ ಕಷ್ಟ, ಸಂಕಟ, ದುಃಖಗಳು ಪ್ರಾಣಕ್ಕೆ ಕೂಡ ಬರಬಹುದು. ಕುತ್ತು ಅನೇಕ ನಡೆದು ಹೋಗಿದೆ, ಈಗಲೂ ಕೂಡ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
20ನೇ ವಚನ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ನೋಡಿ, ಶರೀರದ ಒಂದು ಎಲುಬು ಕೂಡ ಶರೀರಕ್ಕೆ ಏನು ನೋವಾಗದಾಗೆ ಕೂಡ ದೇವರು ಯಾರನ್ನ ಕರೆದಿರ್ತಾರೋ, ನನ್ನ ಸೇವೆಗೆ ಅಂತೇಳಿ ಯಾರನ್ನು ಆಯ್ಕೆ ಮಾಡಿಕೊಂಡಿರ್ತಾರೋ ಅವರ ಎಲುಬುಗಳಿಗೂ ಕೂಡ ಏನು ತೊಂದರೆ ಆಗದಾಗೆ ಕಾಪಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಎಲುಬು ಕೂಡ ಹಾಳಾಗುವುದಿಲ್ಲ. ಉದಾಹರಣೆಗೆ, ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದಾಗ ಅರೆಸ್ಟ್ ಮಾಡಿದ್ರು, ಹೊಡೆದ್ರು, ಬಡಿದ್ರು, ಪಕ್ಕೆ ತಗೊಂಡು ಚುಚ್ಚಿದ್ರು, ಶಿಲುಬೆಗೆ ಏರಿಸಿದ್ರು, ಮೊಳೆಗಳಿಂದ ಹೊಡೆದರು. ಒಂದು ಎಲುಬಿಗೆ ಆದರೂ ಏನಾದರೂ ತೊಂದರೆ ಆಯ್ತಾ ಯೇಸುವಿಗೆ? ಯೇಸು ಅಂದರೆ ಏನು? ಪ್ರಜಾಪತಿ, ಮಾನವ ರಕ್ಷಕ, ದೇವರ ಪರಮಾತ್ಮನ ಒಂದು ಅವತಾರ, ಪರಮಾತ್ಮನೇ ಆಗಿದ್ದಾನೆ. ಓಂ ವೃಕ್ಷಶೂಲಾಯ ಅರುಥಾಯ ನಮಃ, ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನ ಅವತಾರವೇ. ಓಂ ಕನ್ನಿಕಾಸುತಾಯ ನಮಃ, ಒಂದು ಕನ್ಯೆ ಗರ್ಭದಲ್ಲಿ ಬಂದವನೇ, ಬೇರೆ ಎಲ್ಲ ಸಾಕ್ಷಾತ್ ಪರಮಾತ್ಮನೇ, ಪರಬ್ರಹ್ಮನೇ, ಪರಮಾತ್ಮನೇ ಆಗಿದ್ದಾನೆ. ಓಂ ವೃಕ್ಷಶೂಲಾಯ ಅರುತಾಯ ನಮಃ, ವಾಣಿ ಶಬ್ದವಾದಂಥ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದವನೇ ಸ್ತೋತ್ರ ಅಂತ ಇದ್ರೆ ಅರ್ಥ. ನೋಡಿ, ಒಂದು ಎಲುಬಾದರೂ ಮುರಿಯುತ್ತಾ ಇಲ್ಲ. ಹಾಗೆ ಇವತ್ತು ದೇವರನ್ನು ಆದುಕೊಂಡವರಿಗೆ ಅನೇಕ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಏನೇ ಆದರೂ ಅವರ ಎಲುಬು ಮುರಿಯಲು ದೇವರು ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಅನೇಕ ರೀತಿಯಲ್ಲಿ ನಡೆದು ಹೋಗಿದೆ, ಇನ್ನು ಮುಂದೆ ಕೂಡ ನಡೆಯುವಂಥದ್ದು ಇದೆ. ಅಲ್ಲಿವರೆಗೆ ಎಲುಬುಗಳನ್ನು ಕಾಪಾಡುವವರು ಕೂಡ ದೇವರಾಗಿದ್ದಾರೆ. ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಏನಾದರೂ ತೊಂದರೆ ಆಗಲಿಕ್ಕೆ ಅಲ್ಲಿ ದೇವರು ಬಿಡುವುದಿಲ್ಲ. ಅಲ್ಲಿವರೆಗೆ ರಕ್ಷಕನಾಗಿದ್ದಾರೆ. ಅದಕ್ಕೆ ದೇವರ ಕಾವಲ ದೂತರ ಮೂಲಕವೂ ಪವಿತ್ರ ಆತ್ಮರ ಮೂಲಕವೂ ನಡೆಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. 21. ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಚೆನ್ನಾಗಿ ತಿಳ್ಕೊಂಡು ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗೋದಿಲ್ವೋ ಅವರ ಒಂದು ಲಾಭಗಳಿಗಾಗಿ ದೇವರ ಬಳಿಗೆ ಬರುವಂಥದ್ದು, ಆಮೇಲೆ ದೇವರನ್ನು ಬಿಟ್ಟು ಜೀವಿಸುವಂಥದ್ದು, ದೇವರ ವಾಕ್ಯಗಳಿಗೆ ವಿರೋಧವಾಗಿ ನಡೆಯುವಂಥದ್ದು, ಒಂದು ಅನೇಕ ದೇವರಿಂದ ಆಯ್ಕೆಯಾದವರಿಗೆ ಯಾರಾದರೂ ತೊಂದರೆ ಕೊಡುವುದಾದರೆ ಕೊಟ್ಟರೆ ಖಂಡಿತವಾಗಿ ಅವರ ಕೆಡುಕಿ ಅವರನ್ನು ಕೊಲ್ಲುವುದು. ಅವರವರ ಪಾಪವೇ ಅವರನ್ನು ಮರಣಕ್ಕೆ ತೆಗೆದುಕೊಂಡು ಹೋಗ್ತದೆ. ನಮಗೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಬೇಕಾದಷ್ಟು ಸಲ ನಾನು ಸಾಕ್ಷಿ ಕೊಟ್ಟಿದ್ದೇನೆ. ನಾನು ಏನೇನು ಮಾಡಬೇಕು ಅಂತ ನೋಡಿದವರೆಲ್ಲರೂ ಅನೇಕರು ಇವತ್ತು ಏನಾಗಿದ್ದಾರೆ, ಈ ಲೋಕವನ್ನೇ ಬಿಟ್ಟು ಭಾರತ ಲೋಕಕ್ಕೆ ಹೋಗ್ಬಿಟ್ರು. ಅನೇಕರು ಶಿಕ್ಷೆಯನ್ನು ಅನುಭವಿಸಿದರು. ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೇನೆ, ಕಿವಿಯಾರೆ ಕೇಳ್ತಾ ಇದ್ದೇನೆ. ಕುಗ್ಗಿ ಹೋದಂಥ ಸಮಯದಲ್ಲಿ ಬಹಳ ಹಿಂಸೆ ಕೊಟ್ಟವರು ಕೂಡ ಅವರವರ ಕೇಡು ಅವರವರನ್ನೇ ಕೊಲ್ತದೆ. ಏಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಒಂದು ವಾಕ್ಯ ಇದೆ, ಇದು ನನ್ನ ಮನೆಯ ಬೆಂಕಿ ಅಂತ. ಈ ಮಡಿಲಲ್ಲಿ ಇಟ್ಟುಕೊಂಡ ಬೆಂಕಿ ಏನಾಗ್ತದೆ, ಅವರನ್ನೇ ಸುಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರವರ ಮನೆ ಬೆಂಕಿ ಮೊದಲು ಅವರ ಮನೆಯನ್ನೇ ಸುಡೋದು, ಮತ್ತೆ ಆ ಕಡೆಗೆ ಹೋಗುವಂಥದ್ದು. ಹಾಗೆ ಅವರವರ ಕೇಡು, ಮತ್ಸರ, ಹೊಟ್ಟೆ ಕಿಚ್ಚನ್ನು ಅವರವರೇ ಅನುಭವಿಸಬೇಕಾಗ್ತದೆ. ಆದರೆ ನಾವು ಶಾಂತಿ ಸಮಾಧಾನದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು ಅಷ್ಟೇ. ನೀತಿವಂತನನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎನಿಸಲ್ಪಡುವರು. ನೋಡಿ, ದೇವರು ಯಾರನ್ನು ಕರೆದ್ರೋ ಹಿಂದಿನ ಜೀವಿತದಿಂದ ಎಲ್ಲ ಎಂದು ಬಿಡುಗಡೆ ಮಾಡಿ ಆಮೇಲೆ ದೇವರು ಸತ್ಯವಂತ, ನೀತಿವಂತರನ್ನಾಗಿ, ನ್ಯಾಯವಂತರನ್ನಾಗಿ ಮಾಡ್ತಾರೋ ಅವರು ದೇವರೊಂದಿಗೆ ಜೀವಿಸುವಾಗ, ಒಳ್ಳೆ ರೀತಿಯಲ್ಲಿ ಹೇಳ್ತಾ ಹೋಗುವಾಗ, ಎಲ್ಲ ವಿಚಾರಗಳಲ್ಲಿಯೂ ಅವರ ಮೇಲೆ ಯಾರು ದ್ವೇಷ ಮಾಡ್ತಾರೋ ಅಂಥವ್ರನ್ನು ಏನು ಮಾಡ್ತಾರೆ, ದೇವರು ಅಪರಾಧಿ ಅಂದರೆ ದೇವರು ಶಿಕ್ಷೆಗೆ ಗುರಿಪಡಿಸ್ತಾರೆ. ಅಪರಾಧಿ ಎಂದು ಎನಿಸಲ್ಪಡುವರು ಶಿಕ್ಷೆ ಅನುಭವಿಸಲೇಬೇಕಾಗಿದೆ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಇತರರು ಯಾರೇ ಇರ್ಬೋದು, ದೇವರು ಯಾರನ್ನು ನೀತಿವಂತರೆಂದು ನಡೆಸ್ತಾರೋ, ಸತ್ಯ ಸುವಾರ್ತೆಗಾಗಿ ದೇವರು ಯಾರನ್ನು ಬದಲು ಮಾಡ್ತಾರೋ ಅವರಿಗೆ ಯಾರಾದರೂ ತೊಂದರೆ ಮಾಡಿದರೆ ಖಂಡಿತವಾಗಿ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ಬೈಬಲಲ್ಲಿ ಕೂಡ ಏನು ದೇವರು ಹೇಳಿದ್ದಾರೆ ಅಂದರೆ, ಒಬ್ಬನಿಗೆ, ನನ್ನ ಶಿಷ್ಯರಿಗೆ ಯಾವನಾದರೂ ತೊಂದರೆಗೆ ಕಾರಣರಾದರೆ, ಅವರ ಶಿಕ್ಷೆಗೆ ಪಾತ್ರರಾದರೆ, ತೊಂದರೆ ಕೊಟ್ಟರೆ ಬೀಸುವ ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು. ಅಂದರೆ ಅವರ ಶವ ಕೂಡ ಮೇಲೆ ಬರುವುದು ಬೇಡ, ಆ ನೀರೊಳಗನೇ ಇರಲಿ, ಆ ಶವಕ್ಕೂ ಕೂಡ ಶಿಕ್ಷೆ ಇದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾರು ದೇವರೊಂದಿಗೆ ಜೀವಿಸ್ತಾರೋ, ಯಾರನ್ನು ಕರೆದಿದ್ದಾರೋ, ಕೆಲವರು ಅಯ್ಯೋ ಅವನು ಹಾಗೆ ಮಾಡ್ದ, ಹೀಗೆ ಮಾಡ್ದ, ಹೆಂಡತಿನ ಬಿಟ್ಟು ಹೋದ, ಮಕ್ಕಳನ್ನು ಬಿಟ್ಟು ಹೋದ, ಆಸ್ತಿ ಬಿಟ್ಟು ಹೋದ, ದೇವರು ಹಾಗೆ ಹೇಳಿದ್ದಾರಾ,
ಅಂತ ಅನೇಕ ರೀತಿಯಲ್ಲಿ ಹೀಯಾಳಿಸ್ತಾರೆ, ಏನೇನೋ ಮಾಡ್ತಾರೆ. ಅವನು ದೇವರನ್ನು ನಂಬಿದ್ರೆ ಅವನಿಗೆ ಯಾಕೆ ಬೇಕಿತ್ತು ಈ ಕಷ್ಟ ನೋಡಿ, ಅವ್ರು ಹಾಗೆ ಜೀವಿಸ್ತಾರೆ ಹೀಗೆ ಜೀವಿಸ್ತಾರೆ, ಅವರು ಚೆನ್ನಾಗಿದ್ದಾರೆ, ನೀನು ಹೋಗಪ್ಪ, ನಿನ್ನ ಬುದ್ಧಿವಾದ ನಮಗೆ ಹೇಳಬೇಡ, ನಿನ್ನ ದೇವರು ಎಲ್ಲಿ, ಅದು ಯಾಕಾಯಿತು ಇದು ಯಾಕಾಯಿತು ಅಂತ ಸತ್ಯವನ್ನು ತಿಳಿಸಿದಾಗ ಇಂಥವರೆಲ್ಲರೂ ದುಷ್ಟರಾಗಿದ್ದಾರೆ. ಎಷ್ಟು ತಿರುಗಿ ತಿರುಗಿ ಅವರಿಗೆ ಹೇಳಿದಿರೋ ಮಾತು ಕೇಳೋದಿಲ್ಲ. ಇಂಥವರಿಗೆ ತಕ್ಕಾದ ಶಿಕ್ಷೆ ಬಂದೇ ಬರುತ್ತದೆ ಅಂತ ಇದರ ಅರ್ಥವಾಗಿದೆ. ಇದು ಸಾಕ್ಷಾತ್ ಪರಬ್ರಹ್ಮನ ಪರಮಾತ್ಮನ ಯೇಸು ಕ್ರಿಸ್ತನ ಅಲ್ಲಾಹನ ಮಾತಾಗಿದೆ, ಶ್ರೀಕೃಷ್ಣ ಪರಮಾತ್ಮನ ಮಾತಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಅಂಥವರಿಗೆ ಖಂಡಿತವಾಗಿಯೂ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಹೇಳಿದ್ದು, ನೀತಿವಂತರನ್ನು ಉದ್ದೇಶಿಸುವರು, ಅಪರಾಧಿಗಳೆಂದು ನಿರ್ಣಯಿಸಲ್ಪಡುವರು. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ತನ್ನ ಸೇವಕರ ಪ್ರಾಣವನ್ನು ಕೂಡ ಕಾಯುವನಾಗಿದ್ದಾನೆ. ಯಾರ ಕೈಯಲ್ಲಿಯೂ ತನ್ನ ಪ್ರಾಣ ಹೋಗದಾಗೆ ಅವರು ಕಾಯ್ತಾರೆ, ತನ್ನ ಪ್ರಾಣಕ್ಕೂ ರಕ್ಷಕನಾಗಿದ್ದಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎನಿಸಲ್ಪಡುವುದಿಲ್ಲ. ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅವರು ಮತ್ತೆ ಅಪರಾಧಿಗಳನ್ನು ಅವರಲ್ಲಿ ತಪ್ಪು ಹೊರಸಕ್ಕೆ ಆಗುವುದಿಲ್ಲ. ಈ ಲೋಕದ ಒಂದೇ ಒಂದು ವಿಷಯಗಳಿಗೆ ಆಸೆ ಪಡುವುದಿಲ್ಲ, ದೇವರನ್ನೇ ಹಿಂಬಾಲಿಸಿ ನಡೀತಾರೆ. ಅವರಲ್ಲಿ ತಪ್ಪು ಕಂಡುಹಿಡಿಯಲು ಸಾಧ್ಯವೇ ಇಲ್ಲ. ಇದನ್ನು ಬಹಳ ಸಲ ಹೇಳಿದ್ದೇನೆ. ದೇವರ ನಾಮದಲ್ಲಿ ದೇವರನ್ನು ಅರಿತಿದ್ದೇನೆ. ದೇವರನ್ನು ತಿಳ್ಕೊಂಡು ಈ ಲೋಕದ ವಿಷಯದಲ್ಲಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಸುಳ್ಳು ಹೇಳ್ಕೊಂಡು ನಾನಾ ರೀತಿ ಹಣ ಸಂಪಾದನೆ ಮಾಡುವುದು, ಜನಗಳನ್ನ ವಂಚಿಸೋರು, ಇವರು ಖಂಡಿತವಾಗಿ ಅಪರಾಧಿಯಾಗಿದ್ದಾರೆ. ನಿಜವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಲೋಕದ ವಿಷಯಕ್ಕೆ ಏನು ಆಸೆ ಪಡದೆ, ಏನೇ ಕಷ್ಟ, ಸಂಕಟ, ದುಃಖ ಬಂದು ಸತ್ಯವನ್ನು ಸತ್ಯವೆಂದೇ ಸಾರಿ ಹೇಳಿಕೊಂಡು ಹೋಗ್ತಾರೋ, ಅದರಂತೆ ಬೋಧನೆ ಮಾಡ್ತಾರೋ, ಈ ಆತ್ಮ ಶರೀರ ಪ್ರಾಣವನ್ನು ಹಾಗೆ ಮಾಡಿ ಇವರೇ ದೇವರಿಂದ ಆಯ್ಕೆಗೊಂಡವರು. ದೇವರ ನಾಮಕ್ಕೆ ಸ್ತೋತ್ರ. 34ನೇ ಕೀರ್ತನೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ಈಗ 35ನೇ ಕೀರ್ತನೆಗೆ ಹೋಗೋಣ. ಅದು ಆಕಾರನ ವೈರಿಗಳಿಂದ ಬಿಡಿಸಬೇಕೆಂದು ದಾವೀದನ ಕೀರ್ತನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದಾವೀದರಸರು ಏನು ಮಾಡಿದ್ದಾರೆ ಅಂದರೆ, ವೈರಿಗಳಿಂದ ನನ್ನನ್ನು ನೀನು ರಕ್ಷಿಸು, ಅಥವಾ ನೀನು ಆದುಕೊಂಡವರನ್ನು ಇತರರನ್ನು ಕೂಡ ನೀನು ವೈರಿಗಳಿಂದ ಬಿಡಿಸಬೇಕಪ್ಪ ಎಂಬ ಒಂದು ಕೀರ್ತನೆಯನ್ನು ಇದೆ. ಹಿಂದೆ ಕೂಡ ನಾವು ಕೀರ್ತನೆ 7ನೇ ಕೀರ್ತನೆಯಲ್ಲಿ ಕೂಡ ನಾವು ಇದನ್ನು ಓದಿಕೊಂಡಿದ್ದೇವೆ. ಮತ್ತು ಕೂಡ ದಾವೀದರಸರು ಅದೇ ಪ್ರಸ್ತಾಪವನ್ನು ಎತ್ತಿದ್ದಾರೆ. ಅದನ್ನು ತಿಳಿದುಕೊಳ್ಳೋಣ. ಕೀರ್ತನೆಗಳು 35:1. ಯೆಹೋವನೇ, ನನ್ನ ಸಂಗಡ ವ್ಯಾಜ್ಯ ಮಾಡುವವರೊಡನೆ ವ್ಯಾಜ್ಯ ಮಾಡು, ನನ್ನ ಮೇಲೆ ಯುದ್ಧ ಮಾಡುವವರ ಸಂಗಡ ಯುದ್ಧ ಮಾಡು. ದಾವೀದರಸರು ಏನು ಹೇಳಿದರು? ನಮ್ಮ ಜೊತೆ ವ್ಯಾಜ್ಯ ಮಾಡ್ತಾ ಇದ್ದಾರಪ್ಪ, ನಿನಗಾಗಿ, ನಿನ್ನ ವಾಕ್ಯಕ್ಕಾಗಿ. ಅದು ಮಾತ್ರ ಅಲ್ಲ, ನನ್ನೊಡನೆ ಯುದ್ಧ ಮಾಡಲು ಕೂಡ ಹೊರಟು ಬಂದಿದ್ದಾರೆ. ಅವರೊಂದಿಗೆ ನೀನೇ ವ್ಯಾಜ್ಯ ಮಾಡೋ ತಕ್ಕಾದ ಉತ್ತರವನ್ನು ಕೊಡು. ಅವರೊಂದಿಗೆ ನೀನೇ ಯುದ್ಧ ಮಾಡಪ್ಪ, ನನ್ನನ್ನು ಅವ್ರ ಕಡೆಯಿಂದ ನೀನು ಬಿಡಿಸು ಎಂಬುದಾಗಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇಂಥವ್ರು ಬಂದಾಗ ನಾವು ದೇವರಿಗೆ ಏನು ಮಾಡಬೇಕು? ಅಂಥವರಿಗಾಗಿ ಮೊರೆ ಇಡಬೇಕು. ನೋಡಪ್ಪ, ಇಂಥವರು ಮಾತು ಕೇಳೋದಿಲ್ಲ, ಹೇಳಿದ್ರು ಕೂಡ ಆಯಿತು, ಆದರೂ ನನ್ನದು ವ್ಯಾಜ್ಯ ಮಾಡುತ್ತಾರೆ, ವಿರೋಧವಾಗಿ ಮಾತನಾಡ್ತಾರೆ. ಈಗ ನಿನಗೆ ನಾನು ಅವರನ್ನು ಒಪ್ಪಿಸಿಕೊಡ್ತಾ ಇದ್ದೀನಿ. ಮತ್ತು ನನಗೆ ಹೊಡಿಬೇಕು ಬಿಡಬೇಕು ಅಂತ ಏನೋ ಒಂದು ಮುಂದಿನ ಒಂದು ಫ್ರೀ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ, ಅಂದರೆ ಒಂದು ಉಪಾಯವನ್ನು ಮಾಡ್ತಾ ಇದ್ದಾರೆ, ಸಮಯವನ್ನು ಕಾಯ್ತಾ ಇದ್ದಾರೆ. ಅವರೊಂದಿಗೆ ನೀನೇ ಯುದ್ಧ ಮಾಡು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಇಸ್ರೇಲರನ್ನು ಕೂಡ ಐಗುಪ್ತ ದೇಶಕ್ಕೆ ಕಳಿಸಿದಾಗ, ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಐಗುಪ್ತರು ಪುನಃ ಇಸ್ರೇಲರನ್ನು ಕೊಲೆ ಮಾಡಬೇಕು ಅಂತ ಅವರ ಆರ್ಮಿ ಸಜ್ಜಿತರಾಗಿ ಬಂದಾಗ ಅವರನ್ನು ಏನು ಮಾಡಿದರು? ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಅವರನ್ನು ಅಲ್ಲಿ ಮುಚ್ಚೆ ಬಿಟ್ಟರು, ವೈರಿಗಳನ್ನು. ಅದು ದೇವರು ಆದುಕೊಂಡವರ ಜೀವಿತದಲ್ಲಿ ಇವತ್ತು ನಡೀತಾ ಇದೆ. ಯಾರೆಲ್ಲ ಏನೆಲ್ಲ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾದರೋ, ಯಾರು ಶಿಕ್ಷೆ ಕೊಟ್ಟರೋ, ಖಂಡಿತವಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪರವಾಗಿ ದೇವರು ಯುದ್ಧ ಮಾಡೋನಾಗಿದ್ದಾನೆ, ವ್ಯಾಜ್ಯ ಮಾಡೋನು ಆಗಿದ್ದಾನೆ. ಆಗ ನಮ್ಮ ಕೆಲಸ ಏನು? ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಂಥದ್ದು. 2ನೇ ವಚನ.
ಕೇಡಿಯ ಗುರಾಣಿಗಳನ್ನು ಹಿಡಿದುಕೊಂಡು ನನಗೆ ಸಹಾಯಕನಾಗಿ ನಿಲ್ಲು. ಕೇಡಿಯ ಗುರಾಣಿಗಳು ಆದರೆ ಈಗಿನ ಏನಾಗಿದೆ, ಯುದ್ಧಕ್ಕೆ ಆಗಿನ ಕಾಲದಲ್ಲಿ ಈ ಆ ರೈಫಲು ಈ ರೈಫಲು, ಆ ಪಿಸ್ತೂಲು ಈ ಪಿಸ್ತೂಲು, ಆ ಗಣ್ಣು ಈ ಗಣ್ಣು ಅಂತೇಳಿ ಇತ್ತಿಲ್ಲ. ಬರೀ ಗುರಾಣಿಯಾಗಿತ್ತು. ಕಬ್ಬಿಣದ ಒಂದು ಉದ್ದ ಕೋಲು, ಅದರಲ್ಲಿ ಮುಂದ್ಗಡೆ ಚೀಪು, ಅದರಲ್ಲಿ ಏನಾಗಿತ್ತು, ಅದುವೇ ಗುರಾಣಿಯಾಗಿತ್ತು. ಅದರಲ್ಲಿ ಚುಚ್ಚುವುದು, ಹೊಡೆಯೋದು, ಬಡೋದು, ಕೊಳ್ಳೋದಾಗಿತ್ತು. ಅದನ್ನೇ ಹಿಡಿದು ನೀನು ಸಹಾಯಕನಾಗಿ ನಿಲ್ಲು. ಆಗ ಇವತ್ತು ಏನಾಗಿದೆ, ಇವತ್ತು ಅನೇಕ ವಿಷಯಗಳು ತೀರಾ ಬದಲಾಗಿ ಹೋಗಿದೆ. ಕಂಪ್ಯೂಟರ್ ಯುಗದಲ್ಲಿದ್ದೇವೆ. ನಾನಾ ರೀತಿ ವೈರಿಗಳನ್ನು ಸದೆ ಬಡಿಯುವುದು ಆಗಿದೆ. ಇವತ್ತು ಕೂಡ ಯಾರು ನೀತಿವಂತರು ಇರ್ತಾರೋ ಅಂಥವರ ಪರವಾಗಿ ದೇವರಲ್ಲಿ ಏನು ಮಾಡ್ತಾನೆ, ರಕ್ಷಣೆಯನ್ನು ಕೊಡ್ತಾನೆ. ನಾವು ಅಂಥ ವೈರಿಗಳಿಂದ ನಾವು ರಕ್ಷಣೆ ಹೊಂದುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ಸಹಾಯ ಇಲ್ಲದೆ ಯಾರೂ ಯುದ್ಧದಲ್ಲಿ ಜಯಿಸಲು ಕೂಡ ಸಾಧ್ಯವಿಲ್ಲ. ಯಾವ ಒಂದು ವಿಷಯದಲ್ಲಿ ಯಾರಿಗೂ ಜಯ ಬರಬೇಕಾದರೆ ದೇವರಿಂದಲೇ ಸಾಧ್ಯ. ವಿಶೇಷವಾಗಿ ದೇವರು ಯಾರನ್ನು ಕರೆದಿರ್ತಾರೋ, ಯಾರನ್ನು ಆರಿಸಿಕೊಂಡಿರ್ತಾರೋ ಅವರ ಪರವಾಗಿ ದೇವರೇ ಯುದ್ಧ ಮಾಡೋರಾಗಿದ್ದಾರೆ. 3, ನೀನು ಬಲ್ಲೆಯನ್ನು, ಯುದ್ಧದ ಕೊಡಲಿಯನ್ನು ಹಿಡಿದು ನನ್ನನ್ನು ಹಿಂದಟ್ಟುವ ವೈರಿಗಳನ್ನು ಪ್ರತಿಭಟಿಸು. ನೋಡಿ, ಅವರಿಗೆ ಆ ರೀತಿ ಪ್ರಾರ್ಥಿಸಿದರು ದಾವೀದ ಅರಸರು ವೈರಿಗಳಿಗಾಗಿ. ಹಾಗೆ ಇವತ್ತು ನಾವು ಕೂಡ ದೇವರೇ ಇಂಥವರಿಂದ ನೀನೇ ನಮ್ಮನ್ನು ರಕ್ಷಿಸಪ್ಪ, ಕಾಪಾಡು, ನಮಗೆ ನೀವೇ ಗತಿ, ಬೇರೆ ಯಾರು ಗತಿ ಇಲ್ಲ. ಕಾರಣ ಯಾಕೆಂದರೆ ನ್ಯಾಯದಂತೆ ಮಾತಾಡಿ ದೇವರ ಮಾತನ್ನು ಇದ್ದಾಗೆ ತಿಳಿಸುವಾಗ ಅಂಥವ್ರು ಅವ್ರು ಎಂಥ ಒಂದು ಮಾನವರಾಗಲಿ ಯಾರೇ ಮಾಡಿ ಸತ್ಯವನ್ನು ನುಡಿದಾಗ ಅಲ್ಲಿ ಒಬ್ಬರು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೈ ಬಿಡ್ತಾರೆ. ಅದಕ್ಕೆ ನೋಡಿ ಮೀಕ ಪ್ರವಾದಿ ಕೂಡ ಆಗ ಹೇಳಿದ್ದನ್ನು ಮತ್ತಾಯ 10:34-39 ಕೂಡ, ಒಬ್ಬನಿಗೆ ಅವನ ಮನೆಯವರೇ ವೈರಿಗಳು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ಮಕ್ಕಳಿಗೆ ತಂದೆ ತಾಯಿಗೆ ಮಕ್ಕಳು, ಇತರರು ಕೂಡ ಸರಿಯಾದ ವಿಚಾರವನ್ನು ದೇವರು ಆದುಕೊಂಡವರು ತಿಳಿಸುವಾಗ ವಿರೋಧವಾಗಿ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ 19ನೇ ಅಧ್ಯಾಯ ಲೋಕ 12 ಮತ್ತು 14ರಲ್ಲಿ ಕೂಡ ಸ್ಪಷ್ಟವಾಗಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಆದಿ ಕಾಲದ ಪ್ರವಾದಿಗಳಿಗೂ ಇದೇ ಕಷ್ಟ ಬಂದು ಹೋಗಿತ್ತು. ಈ ದೇವರು ಆದುಕೊಂಡ 11 ಮಂದಿ ಶಿಷ್ಯರಿಗೂ 12 ಮಂದಿ, ಅದರಲ್ಲಿ ಯೂದ ಒಬ್ಬ ಸತ್ತು ಹೋದ. 11 ಮಂದಿಗೆ ಅದೇ ಶಿಕ್ಷೆಯನ್ನು ಅನುಭವಿಸಿದ್ರು. ಈಗಲೂ ಕೂಡ ದೇವರು ಯಾರನ್ನು ಕರೆದಿದ್ದಾರೋ, ಸತ್ಯವನ್ನು ಯಾರ ಬಾಯಲ್ಲಿ ಸಾರಿಸ್ತಾ ಇದ್ದಾರೋ ಅವರು ಇದ್ದಾಗೆ ನ್ಯಾಯ ರೀತಿ ಮಾತನಾಡುವಾಗ ಯಾರಿಗೂ ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಇದೇ ಕಷ್ಟ ಬರ್ತಾ ಇದೆ. ಆಗ ಅಂಥದನ್ನು ತಿಳಿದುಕೊಂಡು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ ಅವರೊಂದಿಗೆ ನೀನೇ ಯುದ್ಧ ಮಾಡಪ್ಪ, ಅವರನ್ನು ಶಾಂತಗೊಳಿಸು, ಸಮಾಧಾನಗೊಳಿಸು ಎಂಬುದಾಗಿ ನಾವು ಅವರೊಂದಿಗೆ ಖಂಡಿತವಾಗಿ ಯುದ್ಧಕ್ಕೆ ಹೋರಾಡೋಕ್ಕೆ ನಾವು ಹೋಗಬಾರದು ಯಾವುದೇ ಕಾರಣಕ್ಕೂ. ಯಾಕೆಂದರೆ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ. ಅಲ್ಪಸಂಖ್ಯಾತರಂದರೆ ಏನು, ಬರೀ ಹಿಂದೂ ಮತ್ತು ಕ್ರಿಶ್ಚಿಯನ್ ತಿಳುವಂಥದ್ದಲ್ಲ, ಕಡಿಮೆ ಜನ ಅಂತ ಅದರ ಅರ್ಥ. ಅಲ್ಪರು ಸ್ವಲ್ಪ, ಅಲ್ಪಸಂಖ್ಯಾತರು ಕಡಿಮೆ ಜನ. ದೇವರು ದರ್ಶನ ಕೊಟ್ಟು ಕರೆದವರು ಸ್ವಲ್ಪ ಜನ, ದೇವರ ವಿಷಯವನ್ನು ಸತ್ಯಾಗಿ ಸಾರುವವರು, ಇದ್ದಿದ್ದನ್ನ ಇದ್ದಾಗೆ ಮಾತಾಡುವವರು, ನ್ಯಾಯವನ್ನು ಮಾತಾಡುವವರು ಸ್ವಲ್ಪ ಜನ. ದುಷ್ಟರ ಸಂಘವೇ ಇವತ್ತು ಪ್ರಪಂಚದಲ್ಲಿ ಬೇಕಾದಷ್ಟು ಜಾಸ್ತಿ ಆಗಿದೆ. ಆಗ ಅವರೊಂದಿಗೆ ನಮಗೆ ಜಯಿಸೋಕ್ಕಾಗೋದಿಲ್ಲ. ಅವರು ಹಣವಂತರು, ಬಲವಂತರು, ಕುರುಡು, ನ್ಯಾಯದವರು, ಅವರಿಗೆ ಬೇಕಾದಾಗೆ ಕಾನೂನನ್ನು ಕೂಡ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಾರೆ. ದೇವರ ಕಾನೂನನ್ನು ತಳ್ಳಿಬಿಟ್ಟಿದ್ದಾರೆ. ಆದ್ದರಿಂದ ಇಂಥ ಕೆಡುಕರೊಂದಿಗೆ ನಮಗೆ ಏನು ಮಾಡೋಕ್ಕೂ ಆಗೋದಿಲ್ಲ. ನಾವು ಮೌನವಾಗಿದ್ದು ಪ್ರಾರ್ಥಿಸುವುದು ಒಂದೇ ಕೆಲಸವಾಗಿದೆ. ಈ ಸ್ವಾಮಿ ದೇವರು ಕೂಡ ಮನುಷ್ಯನ ಅವತಾರ ರೀತಿ ಬಂದಾಗ ಇಲ್ಲದಿದ್ದರೆ ಖಂಡಿತವಾಗಿ ಅವರಿಗೆ ಒಂದೇ ಒಂದು ಮಾತು ಹೇಳಿದರೆ, ಒಂದು ಸರಿಯಾದ ಕೋಪದ ಮುಖದಲ್ಲಿ ದೃಷ್ಟಿಟ್ಟು ನೋಡಿದರೆ ಇಡೀ ಪ್ರಪಂಚವೇ ಸುಟ್ಟು ಹೋಗ್ತಿತ್ತು. ಈಗಲೂ ಕೂಡ ಅದು ಆಗಬಹುದು. ಆದರೆ ಏನು ಮಾಡಿದರೆ, ದೇವರು ಮೌನವಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದರು. ಯೇಸು ಸ್ವಾಮಿ ಅಂದರೆ ಸಾಕ್ಷಾತ್ ಪರಬ್ರಹ್ಮನೇ ಅವತಾರವೆತ್ತಿ ಬಂದಾಗ ಇದೆಲ್ಲ ನಡೆಯಿತು. ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆ. ಅದೇ ಶಾಂತಿಯಲ್ಲಿ ನಾವು ಮುಂದೆ ಹೋಗಬೇಕು. ಒಂದು ವೇಳೆ ಹಾಗೆ ಶಾಂತಿಯಲ್ಲಿ ಹೋಗಬೇಕಾದ್ರೆ ಹೊಡಿಲಿ, ಬಡಿಲಿ, ಕೊಳ್ಳಲಿ, ಏನೇ ಮಾಡೋದು ಅದು ದೇವರ ಚಿತ್ತವಾದರೆ ಹಾಗೆ ನೆರವೇರಲಿ. ಇದಕ್ಕೆ ಒಂದು ಕಾರಣ, ಅದರ ಅರ್ಥ ಶಿಲುಬೆಯ ಮರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನೇ ನಿನ್ನನ್ನು ರಕ್ಷಿಸುವೆನೆಂದು ಅಭಯ ಕೊಡು. ನೋಡಿ, ದಾವೀದ ಅರಸರು ಹೇಳ್ತಾರೆ, ನಿನ್ನನ್ನು ನಾನೇ ರಕ್ಷಿಸ್ತಾರೆ, ನನಗೊಂದು ಮಾತು ಕೊಡಪ್ಪ ಅಂತೇಳಿ. ಆದರೆ ಖಂಡಿತವಾಗಿಯೂ ದೇವರು ರಕ್ಷಿಸುವವರಾಗಿದ್ದಾರೆ. ನಾವು ಆ ರೀತಿ ಪ್ರಾರ್ಥಿಸುವುದು ಬೇಡ. ನೀನೇ ನನಗೆ ರಕ್ಷಿಸಪ್ಪ ಅಂತ ಖಂಡಿತವಾಗಿ ದೇವರು
ಕಾವಲು ದೂತರ ಮೂಲಕ ರಕ್ಷಣೆಯನ್ನು ಕೊಡ್ತಾರೆ. ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸ್ತಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಇಲ್ಲದ್ರೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಹೆಂಡತಿ ಮಕ್ಕಳು ಬಂಧು ಬಳಗದವರು ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಯಾವುದು ಇಲ್ಲದೆ ಈಗ ಯಾರೋ ಒಂದು ಸಹೋದರನ ಮುಖಾಂತರ ಒಂದು ಜನತಾ ಮನೆಯನ್ನು ಕೊಟ್ಟು ನನ್ನನ್ನು ನಡೆಸ್ತಾರೆ. ಇತರರ ಮೂಲಕ ದೇವರು ನನಗೆ ಬೇಕಾಗಿದ್ದು ಎಲ್ಲವನ್ನ ಸಹಾಯ ಮಾಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ರಕ್ಷಣೆ ಇಲ್ಲದೆ ಇದ್ದರೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ನಾನು 30-31 ವರ್ಷ ಆಗಬೇಕಾಗಿತ್ತು. ಆದರೆ ದೇವರ ಕಡೆಗ ನಾನು ಸತ್ಯ ಸುವಾರ್ತಿಕನಾಗಿ ಉಪದೇಶಕನನ್ನಾಗಿಯೂ ದೇವರು ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ 35:4. ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವವರು ಆಶಾಭಂಗಪಟ್ಟು ಅವಮಾನ ಹೊಂದಲಿ. ನೋಡಿ, ನನಗೆ ಯಾರು ಹಿಂಸೆ ಕೊಡ್ತಾರ, ಯಾರು ಪ್ರಾಣ ತೆಗಿಬೇಕು ಅಂತ ಯೋಚನೆ ಮಾಡ್ತಾರೋ ಅವರು ಅವರು ಏನು ಮಾಡಲಿ, ಆಶಾಭಂಗಪಟ್ಟು ಅವಮಾನ ಹೊಂದಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಅವರಿಗೆ ನಾಚಿಕೆಯಾಗಲಿ. ಏನು ಮಾಡಿದ್ರು ಇವ್ರನ್ನ ಏನು ಮಾಡೋಕ್ಕೂ ಆಗಿಲ್ಲಲ್ಲಪ್ಪ, ಇವನು ಇಂಥ ಒಂದು ಬಲಾಢ್ಯನಾಗಿದ್ದಾನಂತ ಒಂದು ಆಶಾಭಂಗ ಪಡಲಪ್ಪ, ಅವನಿಗೆ ನಾಚಿಕೆ ಆಗಬೇಕು. ಅವರ ಒಂದು ಗರ್ವ ಅಹಂಕಾರವನ್ನು ನೀನು ಮುರಿ ಎಂಬುದಾಗಿ ದಾವೀದರಸರ ಪ್ರಾರ್ಥನೆ. ಹಾಗೆ ನಾವು ಕೂಡ ಯಾರ್ಯಾರು ನಮ್ಗೆ ಹಿಂಸೆ ಕೊಡ್ತಾರೋ ಅವರಿಗೆ ನಾಚಿಕೆ ಆಗಲಿ, ಅವರಿಗೆ ಅವಮಾನವಾಗಲಿ, ಮುಖಭಂಗವಾಗಲಿ, ದೇವರೇ ಅವರೊಂದಿಗೆ ನೀನೇ ಯುದ್ಧ ಮಾಡು ಎಂಬುದಾಗಿ ಇದು ಕೂಡ ನನ್ನ ಜೀವಿತದಲ್ಲಿ ಬಹಳ ಸಲ ಹೇಳಿದ್ದೇನೆ. ಏನೇನೋ ಮಾಡಿದವರು ನಾನಿರುವ ಸ್ಥಳದಿಂದ ತೊಲಗಿಸಿಬಿಟ್ರು, ಊರಿಂದಲೇ ತೊಲಗಿಸಿಬಿಟ್ರು. ಇವತ್ತು ಅನೇಕರಿಗೆ ನಾಚಿಕೆಯನ್ನು ಉಂಟು ಮಾಡಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ಕಾರ್ಯವನ್ನು ಮಾಡ್ತಾರೆ. ನಾವು ಆ ರೀತಿ ಪ್ರಾರ್ಥಿಸಬೇಕು. ನನಗೆ ಕೇಡನ್ನು ಯೋಚಿಸುವರು ಮಾನಭಂಗದಿಂದ ಹಿಂದಿರುಗಿ ಓಡಲಿ. ಯಾರ್ಯಾರು ಏನೇನು ಮಾಡಬೇಕು ಅಂತ ನಂತರ ಬರ್ತಾ ಇದ್ದಾರೋ ಅವರು ನಾಚಿಕೆಯಾಗಿ ಅವರೊಂದಿಗೆ ನೀನೇ ಯುದ್ಧ ಮಾಡೋರು ಹಿಂದಿರುಗಿ ಓಡುವಂತೆ ನೀನು ಮಾಡಪ್ಪ ಅಂತೇಳಿ ಈ ಪ್ರಾರ್ಥನೆ ನಮ್ಮದು ಇರಬೇಕು. ದುಷ್ಟರಿಗೆ ಬದಲಾಗಿ ನಾವೇ ಅವರೊಂದಿಗೆ ಹೋಗಬಾರದು ಯುದ್ಧಕ್ಕೆ. ಆಗ ಹೇಳಿದಾಗ ನಾವು ಅಲ್ಪಸಂಖ್ಯಾತರು, ನಮ್ಮಲ್ಲಿ ಒಂದೇ ಒಂದು ಮೊರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಂಪೂರ್ಣ ನಾವು ಭರವಸೆ ಇಟ್ಟು ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿರಬೇಕು. ದೇವರ ನಮಗೆ ಸ್ತೋತ್ರ. ಆಗ ಕಾರ್ಯವನ್ನು ದೇವರು ಮಾಡ್ತಾರೆ. ಅನೇಕ ಪ್ರವಾದಿಗಳಲ್ಲಿ ಅದುವೇ ಆಗೋಯಿತು. ದಾವೀದರಸರ ಪರಿಸ್ಥಿತಿಯಲ್ಲಿ ಅದುವೇ ಆಗೋಯಿತು. ಹಾಗೆ ನನ್ನನ್ನು ಕೂಡ ಏನೇನೋ ಮಾಡಬೇಕು ಅಂತ ಯೋಚನೆ ಮಾಡಿ ಇದೇ ರೀತಿ ನಡೆದು ಹೋಯಿತು. ನನ್ನ ಜೀವಿತದಲ್ಲಿ ಕೂಡ ದೇವರೇ ನನ್ನ ಪರವಾಗಿ ಯುದ್ಧ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಯಾವುದೇ ಕಾರಣಕ್ಕೂ ಏನೇನೋ ಯೋಚನೆ ಮಾಡಿಕೊಂಡು, ಏನೇನೋ ಕುಯುಕ್ತಿ ಬುದ್ಧಿ ಮಾಡಿಕೊಂಡು ಏನೇನೋ ಯೋಚನೆ ಮಾಡ್ತಾರೆ. ದೇವರವರ ಕಾರ್ಯಗಳನ್ನು ಎಂದಿಗೂ ಸಫಲಗೊಳಿಸುವುದಿಲ್ಲ, ಬದಲಾಗಿ ವಿಫಲಗೊಳಿಸುತ್ತಾ ಬರ್ತಾರೆ. ಅದಕ್ಕೆ ಕೀರ್ತನೆ 112ರಲ್ಲಿ ನಿನ್ನ ವೈರಿಗಳಿಗೆ ಬರುವುದನ್ನು ನೀನು ಕಣ್ಣಾರೆ ಕಾಣ್ತೋ, ಬರುವ ಶಿಕ್ಷೆಯನ್ನು ಅಥವಾ ಕಿವಿಯಾರೆ ಕೇಳ್ತೀಯ ಎಂಬುದಾಗಿ ಇದು ಕೂಡ ನೆರವೇರಿದೆ. ಆದ್ದರಿಂದ ದೇವರಿಂದ ಆಯ್ಕೆಯಾದಂಥ ನಾವು ದೇವರ ಸತ್ಯ ಸುವಾರ್ತೆಯನ್ನು ಕೇಳುವವರು ಕೂಡ ಈ ರೀತಿಯಲ್ಲೇ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ. ಅವರು ಗಾಳಿ ಹಾರಿಸುವ ಹೊಟ್ಟಿನಂತಾಗಲಿ, ಯೆಹೋವನ ದೂತನು ಅವರನ್ನು ನೂಕಿ ಬಿಡಲಿ. ಗಾಳಿ ಹಾರಿಸುವ ಹೊಟ್ಟು, ಉದಾಹರಣೆಗೆ ಇವತ್ತು ಭತ್ತವನ್ನು ತೂರ್ತಾರೆ ರೈತರು. ಗಟ್ಟಿ ಕಾಳು ಏನಾಗ್ತದೆ, ಹೋಗಿ ದೂರದಲ್ಲಿ ಬೀಳ್ತದೆ. ಈ ಒಣಗಿದ ಜಲ್ಲು ಕಾಳು ಧೂಳು ಏನಾಗ್ತದೆ, ಆ ತೂರವನಿಗೆ ಬಂದು ಬಡೀತದೆ. ಅಥವಾ ಗಾಳಿ ಇನ್ನೊಂದು ಕಡೆಗೆ ಹೊಡೆದ್ರೆ ಇನ್ನೊಂದು ಕಡೆಗೆ ಅದು ಎಲ್ಲಿಯೋ ಬಹಳ ದೂರವಾಗಿ ಹೋಗಿ ಬೀಳ್ತದೆ. ಹಾಗೆ ಇವತ್ತೇನಾಗ್ತದೆ, ಅವರವರ ಪಾಪ ಅವರವರಿಗೆ ಈ ಧೂಳು ಜಲ್ಲು ಈ ತೂರವನಿಗೆ ಹೇಗೆ ಅವನಿಗೆ ಎದುರಾಗಿ ಬರ್ತದೋ, ಅವನ ಮುಖಕ್ಕೆ ಬಡೀತದೋ, ಅದೇ ರೀತಿ ಅವರವರ ಪಾಪಗಳು ಅವರನ್ನೇ ಮುತ್ತಿಕೊಳ್ತವೆ. ಅವರೇ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದೇ ರೀತಿ ಇವತ್ತು ಏನಾಗಿದೆ, ಒಂದು ರಾಗಿಯನ್ನು ತೂರಿದ್ರು ಕೂಡ ಸರಿಯಾದ ರಾಗಿ ಏನಾಗ್ತದೆ, ದೂರದಲ್ಲಿ ಇರ್ತದೆ, ಈ ಧೂಳು ಅವರನ್ನೇ ಬಡೀತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಒಣಗಿದ ಮರದ ಎಲೆದ ಗಾಳಿಗೆ ಜೋರಾಗಿ ಹಾರಿಕೊಂಡು ಹೋಗಿ ಎಲ್ಲಿ ಬೀಳ್ತದೋ ಅದೇ ರೀತಿ ದುಷ್ಟರ ಗತಿ ಕೂಡ ಅದುವೇ ಆಗುವಂಥದ್ದು. ಇವತ್ತು ನೋಡಿ, ಅನೇಕ ಚಂಡಮಾರುತ, ಬಿರುಗಾಳಿಗಳು, ಸುನಾಮಿಗಳು ಬರ್ತವೆ, ಬೆಟ್ಟ ಗುಡ್ಡಗಳು ಜರೀತವೆ. ಅಲ್ಲಿ ಅನೇಕರಿಗೆ ಊರೇ ಮುಳುಗಿಸಿಬಿಡ್ತದೆ, ಸತ್ತು ಹೋಗ್ತದೆ, ನೀರಲ್ಲಿ ಕೊಚ್ಚಿ ಹೋಗ್ತಾರೆ.
ಆದರೆ ದೇವರು ಯಾರನ್ನು ರಕ್ಷಿಸಬೇಕೋ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಏನು ಮಾಡ್ತಾರೆ, ಆ ದುಷ್ಟರನ್ನೆಲ್ಲ ನಾಶ ಮಾಡಿ ಒಂದು ಕೇವಲ ಸಣ್ಣ ಮಗು ಬದುಕೋದಿದೆ, ಒಂದು ಕುಟುಂಬವೇ ಬದುಕೋದಿದೆ, ಒಬ್ಬರೇ ಬದುಕೋದಿದೆ. ಇವತ್ತು ವಾಹನ ಅಪಘಾತ ಇರ್ಬೋದು, ಯಾವುದೇ ಅಪಘಾತ, ಬೆಂಕಿಯಲ್ಲಿ ಬೇಯುವುದು, ಅಲ್ಲಿ ಕೂಡ ದೇವರು ಯಾರನ್ನ ರಕ್ಷಿಸಬೇಕೋ ಅವರನ್ನೇ ರಕ್ಷಿಸ್ತಾರೆ, ದೇವರು ಆದುಕೊಂಡವರನ್ನ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅದುವೇ ಆಗಿದೆ. ಹಾಗೆ ಅವರು ಗಾಳಿ ಹಾರಿಸುವ ಹುಟ್ಟಿನಂತಾಗಲಿ, ದೇವರೇ ಅವರೊಂದಿಗೆ ನೀನೇ ಮಾತನಾಡೋ, ನೀನೇ ಅವರೊಂದಿಗೆ ಯುದ್ಧ ಮಾಡೋ ಅಂತೇಳಿ ನಾವು ಪ್ರಾರ್ಥಿಸಬೇಕು. ಯೆಹೋವನ ದೂತನು ಅವರನ್ನು ನೂಕಿ ಬಿಡಲಿ. ನೋಡಿ, ಇದನ್ನೇ ಬಹಳ ಸಲ ಹಿಂದಿನಿಂದಲೂ ಕೂಡ ನಾನು ದೇವರ ನಾಮದಲ್ಲಿ ಹೇಳಿದ್ದೇನೆ. ಪ್ರತಿ ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ. ಇದು ಕೂಡ ದೇವರ ಮಾತಿನಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ ಕಾವಲಿಗಾಗಿ. ಅವರೊಂದಿಗೆ ದೇವರು ಏನು ಮಾಡ್ತಾರೆ ಅಂತವ್ರನ್ನ ನೂಕಿ ಬಿಡ್ತಾರೆ, ಹತ್ತಿರ ಸಮೀಪಕ್ಕೆ ಬರಲು ಬಿಡುವುದಿಲ್ಲ. ಇದು ದೇವರು ದೂತರ ಮೂಲಕ ಮಾಡುವ ಕೆಲಸವಾಗಿದೆ. ಪ್ರತಿಯೊಂದರಲ್ಲಿ ರಕ್ಷಣೆ ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ಕತ್ತಲೆಯೂ ಜಾರಿಕೆಯೂ ಇರುವ ದಾರಿಯಲ್ಲಿ ಯೆಹೋವನ ದೂತನು ಅವರನ್ನು ಹಿಂದಟ್ಟಲಿ. ನೋಡಿ, ಅಂಥವ್ರು ಹೋಗೋತ್ತಿಗೆ ಯಾವುದೇ ಕಷ್ಟ ಸಂಕಟ, ಬೆಳಕಿಲ್ಲದೆ ಕತ್ತಲೆ ಇರಲಿ ಅಥವಾ ಮಳೆ ಗಾಳಿಗಳಿಂದ ದಾರಿಯಲ್ಲಿ ಜಾರಿ ಹೋಗುವಂಥದ್ದು, ನಡೆಯೋಕ್ಕಾಗದಂಥ ಸಂದರ್ಭದಲ್ಲಿ, ಬೀಳುವಂಥ ಸಂದರ್ಭದಲ್ಲಿ ಕೂಡ ಏನು ಮಾಡ್ತಾರೆ, ದೂತನು ಅವರನ್ನು ಹಿಂದಟ್ಟಲಿ. ಅಂಥ ಸಂದರ್ಭದಲ್ಲಿ ನಮಗೆ ಅಪಾಯ ಬರುವಾಗಲೂ ಕೂಡ ದೇವರ ದೂತರು ಅವರನ್ನು ಹಿಂದಟ್ಟಿ ರಕ್ಷಿಸ್ತಾರೆ. ಅನೇಕರು ಹೇಳ್ತಾರೆ, ಅಯ್ಯೋ ನನಗೆ ಹಾಗಾಯಿತು, ಹೀಗೆ ಆಯಿತು, ಆ್ಯಕ್ಸಿಡೆಂಟ್ ಆಯಿತು, ನಾನು ಸಾಯಬೇಕಾಯಿತು, ಈ ರೀತಿ ಗಾಡಿ ಬಡಿಯಿತು, ನಾನು ಬಿದ್ದುಬಿಟ್ಟೆ, ಗಾಡಿ ಅಷ್ಟು ದೂರದಲ್ಲಿತ್ತು, ನಾನು ಇಷ್ಟು ದೂರದಲ್ಲಿತ್ತು, ಈ ರೀತಿ ಎಲ್ಲ ಆಯಿತು ಅಂತ. ಇದು ಕಾರಣ ಏನು? ದೇವರು ದೂತರ ಮೂಲಕ ನಡೆಸುವಂಥ ಒಂದು ರಕ್ಷಣೆ. ದೂತರ ಮೂಲಕ ದೇವರು ರಕ್ಷಣೆ ಕೊಡುವಂಥದ್ದು. ನಾನು ಕೂಡ ಎರಡು ಸಲ ವಾಹನ ಅಪಘಾತದಲ್ಲಿ ಸಂಪೂರ್ಣ ನಜ್ಜಿ ಗುಜ್ಜಾಗಬೇಕಾಯಿತು. ನೋಡಿ, ಆ ಸಮಯದಲ್ಲಿ ದೇವರು ರಕ್ಷಣೆಯನ್ನು ಕೊಟ್ಟರು. ಅದರ ಮೇಲೆ ಸುಮಾರು ಸಲ ಬಿದ್ದು ಹೋಗಿದ್ದೇನೆ. ಆ ಸಂದರ್ಭದಲ್ಲಿ ಕೂಡ ದೇವರಿಗೆ ನನಗೆ ರಕ್ಷಣೆಯನ್ನು ಕೊಟ್ಟರು. ಅನೇಕ ಕೇಡು ಗಂಡಾಂತರ ಮರಣ ಪಾಶಗಳಿಂದಲೂ ಕೂಡ ದೇವರು ಏನು ಮಾಡಿದರು, ದೂತರ ಮೂಲಕವೂ ಪವಿತ್ರಾತ್ಮರ ಮೂಲಕವೂ ನನಗೆ ರಕ್ಷಣೆ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡವರು ಕಷ್ಟ ಸಂಕಟ ದುಃಖಗಳು ಬರುವ ಸಮಯದಲ್ಲಿ ಪ್ರಾರ್ಥಿಸಬೇಕೆ ಹೊರತು ಅವರಾಗಿ ಯಾವುದಕ್ಕೂ ಹೋಗಬಾರದು. ದೇವರ ದೂತರ ಮೂಲಕವೂ ಪವಿತ್ರಾತ್ಮರ ಮೂಲಕವೂ ತಂದೆಯಾದ ದೇವರು ರಕ್ಷಣೆ ಕೊಟ್ಟೇ ಕೊಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7, ಅವರು ನಿಷ್ಕರಣವಾಗಿ ನನಗೆ ಬಳೆಯೊಡ್ಡಿದ್ದಾರೆ, ಆ ಕಾರಣ ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಗುಂಡಿಯನ್ನು ತೋಡಿದ್ದಾರೆ. ಯಾರು? ವೈರಿಗಳು. ಇವತ್ತು ಹಕ್ಕಿಯನ್ನು ಹಿಡಿಯೋಕ್ಕೆ ಯಾವ ರೀತಿ ಬಳೆ ಉಡ್ತಾರ, ಕಾಡು ಪ್ರಾಣಿಗಳನ್ನು ಹಿಡಿಯೋಕ್ಕೆ ಯಾವ ರೀತಿ ಬಳೆ ಉಡ್ಡುತ್ತಾರೋ, ಇವತ್ತು ಒಂದು ಆನೆಯನ್ನು ಹಿಡಿಬೇಕಾದ್ರೆ ಮಣ್ಣನ್ನು ತೋಡಿ ಕೆಡ್ಡ ಮಾಡಿ ಆನೆಯನ್ನು ಓಡಿಸಿಕೊಂಡು ಯಾವ ರೀತಿ ಬೀಳಿಸ್ತಾರೋ, ಅದೇ ರೀತಿ ದುಷ್ಟರು ವೈರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ಹಾಳು ಮಾಡಬೇಕು ಅಂತೇಳಿ ನೋಡ್ತಾರೆ. ಕಾರಣ ಇದ್ದಾಗೆ ಸತ್ಯವನ್ನೇ ಮಾತನಾಡ್ತಾರೆ. ಅವರೊಂದಿಗೆ ಸೇರುವುದಿಲ್ಲ, ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಯಾವುದೇ ಕಾರಣಕ್ಕೂ ಲೋಕದ ವಿಷಯಕ್ಕೆ ಹೋಗುವುದಿಲ್ಲ. ಆಗ ಏನು ಮಾಡ್ತಾರೆ, ಇವನು ನಮಗೆ ಬುದ್ಧಿವಾದ ಹೇಳ್ತಾನೆ, ಇವನಿಂದಾಗಿ ನಮಗೆ ಭಾಳ ನಷ್ಟ ಇದೆ, ಇವನಿಂದಾಗಿ ಏನು ಪ್ರಯೋಜನ ಇಲ್ಲ, ನಮ್ಮನ್ನು ಖಂಡಿಸ್ತಾ ಇದ್ದಾನೆ, ಇವನನ್ನು ಹೇಗಾದರೂ ಮಾಡಿ ತೆಗಿಲೇಬೇಕು, ಹಾಳು ಮಾಡ್ತಾನೆ ಅಂತೇಳಿ ಬಳೆ ಒಡ್ಡಿದ್ದರು. ಯಾರಿಗೆ? ದಾವೀದ ಅರಸರಿಗೆ ಆಗಿತ್ತು. ಇವತ್ತು ಕೂಡ ಅದೇ ರೀತಿ ಆಗ್ತಾ ಇದೆ. ಆಗ ಏನು ಮಾಡಬೇಕು? ತಾವೇ ಬಿದ್ದೋಗಲಿ ದೇವರೇ, ಅವರ ಪುಣ್ಯುಕ್ತಿ ಬುದ್ಧಿಗೆ ಅವರೇ ನೀನು ತಕ್ಕಾದ ಪ್ರತಿಫಲವನ್ನು ಕೊಡಪ್ಪ. ಇಂತಿಂಥವರು ಈ ರೀತಿ ಯಾರಾದರೂ ಇದ್ದರೆ ನೀನೇ ಅವರೊಂದಿಗೆ ಯುದ್ಧ ಮಾಡು ಎಂಬುದಾಗಿ, ಅವರಿಗೆ ತಕ್ಕಾದ ಪ್ರತಿಫಲವನ್ನು ನೀನೇ ಕೊಡು ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಖಂಡಿತವಾಗಿ ನಾವು ಸಂಪೂರ್ಣ ದೇವರೊಂದಿಗೆ ಆತುಕೊಂಡ್ರೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ಅದಕ್ಕಿಂತ ಮೊದಲೇ ದೇವರ ಕಾವಲು ದೂತರ ಮೂಲಕ ಆ ವೈರಿಗಳೊಂದಿಗೆ ಹೋರಾಡಿ ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ಪವಿತ್ರಾತ್ಮನ ಮೂಲಕ ಜ್ಞಾನವನ್ನು ಕೊಟ್ಟು ನಡೆಸುತ್ತಾರೆ. ಇದಕ್ಕೆ ನಾನು ಒಂದು ಸಾಕ್ಷಿಯಾಗಿದೆ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ ಸ್ವಾಮಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತಾಗಲಿ. ಈ ವಾಕ್ಯದ ಪ್ರಕಾರ ಅವರಿಗೂ ರಕ್ಷಣೆ ಕೊಡಿರಿ.
ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿ. ನಿಮ್ಮಿಂದಲೇ ಕ್ಷಮಾಪಣೆ, ಪಾಪ ಪರಿಹಾರ, ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ಸರ್ವ ಸೃಷ್ಟಿಕರ್ತನಾದಂಥ ದೇವರಾಗಿದ್ದೀರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನನ್ನನ್ನು ಕೂಡ ಈ ವಾಕ್ಯದ ಪ್ರಕಾರ ರಕ್ಷಿಸ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಿ.